ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ದ ಸೆಷನ್. ಫ್ರೆಂಡ್ಸ್, ಇವತ್ತು KRTET 2019ರ ಒಂದು ಪೇಪರ್ ಫಸ್ಟ್ ನಲ್ಲಿ ಕೇಳಿರುವಂತಹ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆಯ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗೋಣ. ಮೊದಲ ಪ್ರಶ್ನೆಯನ್ನ ಗಮನಿಸಿ. ಮಗು ಅನುಕರಣೆಯ ಮೂಲಕ ಕಲಿಯುತ್ತದೆ. ಇದು ಪಿಯಾಜೆಯವರ ಬೌದ್ಧಿಕ ಬೆಳವಣಿಗೆ ಈ ಹಂತ ಆಗಿದೆ. ಆಪ್ಷನ್ ಸಂವೇದನಾ ಗತಿ ಹಂತ, ಕಾರ್ಯಪೂರ್ವ ಹಂತ, ಮೂರ್ತ ಕಾರ್ಯಗಳ ಹಂತ, ಔಪಚಾರಿಕ ಹಂತ. ಇಲ್ಲಿ ಮಗು ಅನುಕರಣೆಯ ಮೂಲಕ ಕಲಿಯುತ್ತದೆ. ಇದು ಯಾವ ಭೌತಿಕ ಬೆಳವಣಿಗೆ ಅಂತ ಕೇಳ್ತಿದ್ದಾರೆ. ಇಲ್ಲಿ ಸಂವೇದನಾ ಗತಿ ಹಂತ ಏನಿದೆಯಲ್ಲ, ಇದು 0ರಿಂದ 2 ವರ್ಷದ ತನಕ ಕಾಣ್ಬೋದು. ಕಾರ್ಯಪೂರ್ವ ಹಂತ 2ರಿಂದ 7 ವರ್ಷದ ತನಕ, ಮೂರ್ತ ಕಾರ್ಯ ಹಂತ 7ರಿಂದ 11 ವರ್ಷದ ತನಕ, ಹಾಗೆ ಔಪಚಾರಿಕ ಹಂತ 11 ವರ್ಷ ಮೇಲ್ಪಟ್ಟಿರುತ್ತದೆ. ಇಲ್ಲಿ ಮಗು ಅನುಕರಣೆ ಅಂದ್ರೆ ಇಮಿಟೇಟ್, ತನ್ನ ಹಿರಿಯರನ್ನ, ಪಾಲಕರನ್ನ, ನೆರೆಹೊರೆಯವರನ್ನ ನೋಡಿ ಕಲಿಯೋದು ಯಾವ ಹಂತದಲ್ಲಿ ಅಂದ್ರೆ ಅದು ಕಾರ್ಯಪೂರ್ವ ಹಂತದಲ್ಲಿ. ಇದು ಕಂಡುಬರೋದು 2ರಿಂದ 7 ವರ್ಷದ ಮಗುವಿನಲ್ಲಿ. ಆಪ್ಷನ್ ನಂಬರ್ ಸೆಕೆಂಡ್ ಈಸ್ ಕರೆಕ್ಟ್. ಎರಡನೇ ಪ್ರಶ್ನೆ, ವಿಕಾಸದ ತತ್ವಗಳ ಜ್ಞಾನವು ಇದಕ್ಕೆ ಉಪಯುಕ್ತವಾದುದು. ಆಪ್ಷನ್ಸ್: ವಿದ್ಯಾರ್ಥಿಗಳನ್ನ ಮುಂದಿನ ಹಂತಕ್ಕೆ ಉತ್ತೀರ್ಣಗೊಳಿಸಲು, ಸಾಮಾನ್ಯ ಪಠ್ಯಕ್ರಮವನ್ನ ರಚಿಸಲು, ಪಠ್ಯೇತರ ಚಟುವಟಿಕೆಗಳನ್ನ ಏರ್ಪಡಿಸಲು, ಸಾಮರ್ಥ್ಯವನ್ನ ಅಂದಾಜಿಸಲು. ವಿಕಾಸದ ತತ್ವಗಳ ಜ್ಞಾನವು ಸಾಮರ್ಥ್ಯವನ್ನ ಅಂದಾಜಿಸಲಿಕ್ಕೆ ಉಪಯುಕ್ತವಾಗಿದೆ. ಅಂದ್ರೆ ಮಗುವಿನ ಕಲಿಕೆಯನ್ನ ತಿಳಿದುಕೊಳ್ಬೇಕಂದ್ರೆ ಮಗುವಿನ ಒಂದು ಸಾಮರ್ಥ್ಯವನ್ನ ಅಂದಾಜಿಸಬೇಕಂದ್ರೆ ವಿಕಾಸದ ತತ್ವಗಳ ಜ್ಞಾನ ಬಹಳ ಉಪಯುಕ್ತವಾಗಿದೆ. ಮೂರನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಒಂದನ್ನ ಮಕ್ಕಳು ವಂಶ ಪಾರಂಪರ್ಯವಾಗಿ ಪಡೆಯುವರು. ಆಪ್ಷನ್ಸ್: ಕೌಶಲಗಳು, ಜ್ಞಾನ, ಮನೋಧೋರಣೆ, ಅಂತಃಸತ್ವ. ಮಕ್ಕಳು ವಂಶ ಪಾರಂಪರ್ಯವಾಗಿ ಏನನ್ನ ಪಡಿತಾರೆ ಅಂದ್ರೆ ಅಥಸತ್ವ. ಆಪ್ಷನ್ ನಂಬರ್ 4 ಈಸ್ ಕರೆಕ್ಟ್. ಅಥಸತ್ವ ಅಂದ್ರೆ ಪೊಟೆನ್ಶಿಯಾಲಿಟೀಸ್. ತನ್ನ ಪಾಲಕರಲ್ಲಿರುವಂತಹ ಕೆಲವೊಂದು ಗುಣಲಕ್ಷಣಗಳನ್ನ ಪಡೆಯುವುದೇ ಅಂತಃಸತ್ವವಾಗಿದೆ. ಇದನ್ನ ವಂಶ ಪಾರಂಪರ್ಯವಾಗಿ ಪಡಿತಾರೆ ಮಕ್ಕಳು. ಮುಂದಿನ ಪ್ರಶ್ನೆ, ಕೂಟ ಯುಗದಲ್ಲಿರುವಂತಹ ಮಗು ಕೆಳಗಿನವುಗಳಲ್ಲಿ ಒಂದನ್ನ ವ್ಯಕ್ತಪಡಿಸುತ್ತದೆ. ಆಪ್ಷನ್ಸ್: ಅವನ ಸಮೂಹದ ಸದಸ್ಯರೊಡನೆ ಘರ್ಷಣೆ, ತನ್ನ ಸಮೂಹದತ್ತ ಬದ್ಧತೆ, ಅತಿಯಾದ ಸ್ವಕೇಂದ್ರಿತ ಪ್ರವೃತ್ತಿ, ಭಾವನಾತ್ಮಕ ಸ್ಥಿರತೆ. ಇಲ್ಲಿ ಕೂಟ ಯುಗ ಅನ್ನೋದು ಉತ್ತರ ಬಾಲ್ಯಾವಸ್ಥೆಯಲ್ಲಿ ಕಾಣ್ಬೋದು. ಉತ್ತರ ಬಾಲ್ಯಾವಸ್ಥೆ ಇದು 7ರಿಂದ 12 ವರ್ಷದ ತನಕ ಇರುತ್ತೆ. ಕೂಟ ಅಂದ್ರೆ ಸಮೂಹ. ಮಕ್ಕಳು ಈ ಒಂದು ಹಂತದಲ್ಲಿ ತನ್ನ ಸಮವಯಸ್ಕರ ಜೊತೆ ಆಟ ಆಡುವುದು, ನಲಿಯುವುದು, ಓದುವುದು, ಬರೆಯುವುದು, ಆಟ ಆಡುವುದು, ಈ ರೀತಿಯಾದ ಕೆಲವೊಂದು ಕಾರ್ಯಚಟುವಟಿಕೆಗಳನ್ನ ಮಾಡುತ್ತೆ. ಅದು ಉತ್ತರ ಬಾಲ್ಯ ಹಂತದಲ್ಲಿ. ಸೊ ಇದಕ್ಕೆ ಆನ್ಸರ್ ತನ್ನ ಸಮೂಹದತ್ತ ಬದ್ಧತೆಯನ್ನ ಹೊಂದಿರುತ್ತೆ. ಆಪ್ಷನ್ ನಂಬರ್ ಸೆಕೆಂಡ್ ಈಸ್ ಕರೆಕ್ಟ್. ಮುಂದಿನ ಪ್ರಶ್ನೆ, ಜೀನ್ ಪಿಯಾಜೆಯವರ ಪ್ರಕಾರ 4ನೇ ತರಗತಿಯ ವಿದ್ಯಾರ್ಥಿಯು ಇದನ್ನ ಮಾಡಲು ಸಾಧ್ಯ. 4ನೇ ತರಗತಿಯ ವಿದ್ಯಾರ್ಥಿ ಅಂದ್ರೆ 9-10ನೇ ವಯಸ್ಸಿನ ಮಗು. ಯಾವುದನ್ನ ಮಾಡಲು ಸಾಧ್ಯ ಅಂತ ಕೇಳಿದ್ದಾರೆ. ಆಪ್ಷನ್ಸ್: ಸ್ಥಳಾವಕಾಶ ವ್ಯವಸ್ಥೆ ತೋರಿಸುವುದು, ಪ್ರಾತಿನಿಧಿಕ ಚಿಂತನೆ ಮಾಡುವುದು, ಪ್ರಕಲ್ಪನಾತ್ಮಕ ಚಿಂತನೆ ಮಾಡುವುದು, ವಸ್ತುಗಳನ್ನ ಕ್ರಮಾನುಸಾರ ವರ್ಗೀಕರಿಸುವುದು. ಇಲ್ಲಿ 9-10ನೇ ತರಗತಿ ಮಗು ಅಂದ್ರೆ ಪಿಯಾಜೆಯವರ ಯಾವ ಒಂದು ಬೌದ್ಧಿಕ ಬೆಳವಣಿಗೆ ಯಾವ ಹಂತದಲ್ಲಿ ಕಾಣ್ಬೋದು ಅಂದ್ರೆ ಮೂರ್ತ ಕಾರ್ಯಗಳ ಹಂತದಲ್ಲಿ. ಸೊ 4ನೇ ತರಗತಿಯ ಮಗು ತನ್ನ ಪರಿಸರದಲ್ಲಿರುವಂತಹ ವಸ್ತುಗಳನ್ನ ಗಮನಿಸಿ ಅದರ ಆಕಾರ, ರಚನೆ, ಗಾತ್ರವನ್ನ ತಿಳಿದುಕೊಂಡು ಅವುಗಳನ್ನ ವರ್ಗೀಕರಣ ಮಾಡೋದು ಯಾವ ಹಂತದಲ್ಲಿ ಅಂದ್ರೆ ಮೂರ್ತ ಕಾರ್ಯಗಳ ಹಂತದಲ್ಲಿ. ಸೊ ಇದಕ್ಕೆ ಆನ್ಸರ್ ವಸ್ತುಗಳ ಕ್ರಮಾನುಸಾರ ವರ್ಗೀಕರಿಸುವುದು. ಆಪ್ಷನ್ ನಂಬರ್ 4 ಈಸ್ ಕರೆಕ್ಟ್. ಮುಂದಿನ ಪ್ರಶ್ನೆ, ಕೊಹೆಲ್ಬರ್ಗ್ ರವರು ನೈತಿಕ ವಿಕಾಸವನ್ನ ವ್ಯಕ್ತಿಯ ಈ ಕೆಳಗಿನ ಪ್ರಜ್ಞೆ ಎಂದಿದ್ದಾರೆ. ಆಪ್ಷನ್ಸ್: ಭೀತಿಯ, ಔದಾರ್ಯದ, ನ್ಯಾಯ ನಿರ್ಣಯದ, ತ್ಯಾಗದ. ಕೊಹೆಲ್ಬರ್ಗ್ ರವರು ನೈತಿಕ ವಿಕಾಸವನ್ನ 3 ಹಂತಗಳು ಹೇಳಿದ್ದಾರೆ. ಪ್ರತಿಯೊಂದು ಹಂತದಲ್ಲಿ ಎರಡೆರಡು ಹಂತಗಳನ್ನ ಕಾಣ್ಬೋದು. ಮೊದಲನೇ ಹಂತ ಯಾವ್ದಂದ್ರೆ ಪ್ರೀ ಕಾನ್ವೆನ್ಷನಲ್, 2ನೇ ಹಂತ ಕಾನ್ವೆನ್ಷನಲ್, 3ನೇ ಹಂತ ಪೋಸ್ಟ್ ಕಾನ್ವೆನ್ಷನಲ್. ಸೊ ಇಲ್ಲಿ ಕೊಹೆಲ್ಬರ್ಗ್ ರವರು ನೈತಿಕ ವಿಕಾಸವನ್ನ ವ್ಯಕ್ತಿಯ ಯಾವ ಪ್ರಜ್ಞೆ ಅಂತ ಕೇಳಿದ್ದಾರೆ ಅಂದ್ರೆ ನ್ಯಾಯ ನಿರ್ಣಯದ ಪ್ರಜ್ಞೆ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ ನಂಬರ್ 3 ಈಸ್ ಕರೆಕ್ಟ್. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಒಂದು ಅಂಶವು ಶಿಶು ಕೇಂದ್ರಿತ ಶಿಕ್ಷಣವನ್ನ ದೃಢಪಡಿಸುವುದಿಲ್ಲ. ಅಂದ್ರೆ ಚೈಲ್ಡ್ ಸೆಂಟರ್ಡ್ ಎಜುಕೇಶನ್ ಯಾವುದಲ್ಲ ಅಂತ ಕೇಳಿದ್ದಾರೆ.
ಆಪ್ಷನ್ಸ್ ಸಂರಚನಾ ಉಪಕ್ರಮ, ಅನುಭವಾತ್ಮಕ ಉಪಕ್ರಮ, ನಿಗಮನ ಉಪಕ್ರಮ, ಅನುಗಮನ ಉಪಕ್ರಮ. ಇಲ್ಲಿ ಚೈಲ್ಡ್ ಸೆಂಟರ್ಡ್ ಎಜುಕೇಶನ್, ಶಿಶು ಕೇಂದ್ರಿತ ಶಿಕ್ಷಣ ಯಾವುದಲ್ಲ ಅಂದ್ರೆ ನಿಗಮನ ಉಪಕ್ರಮ. ಇದೊಂದು ಟೀಚರ್ ಸೆಂಟರ್ಡ್ ಎಜುಕೇಶನ್ ಆಗಿದೆ. ಮುಂದಿನ ಪ್ರಶ್ನೆ, ವಿಕಾಸವು ಶಿಶುವಿನ ಸಾಮಾಜಿಕ ಪರಿಸರದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಆಂತರಿಕವಾಗಿ ತನಗೆ ತಾನೇ ನಿರ್ದೇಶಿಸುತ್ತದೆ. ಆಪ್ಷನ್ಸ್ ಪಿಯಾಜೆವರ ಸಿದ್ಧಾಂತವಾಗಿದೆಯಾ ಅಥವಾ ವೈಘಾಸ್ಕಿ ಅವರ ಸಿದ್ಧಾಂತವಾಗಿದೆಯಾ, ಬ್ರೂನರ್ ಅವರ ಸಿದ್ಧಾಂತವಾಗಿದೆಯಾ, ಕೊಹೆಲ್ಬರ್ಗ್ ಅವರ ಸಿದ್ಧಾಂತವಾಗಿದೆಯಾ ಅಂತ ಕೇಳಿದ್ರೆ ಇಲ್ಲಿ ಸಾಮಾಜಿಕ ಪರಿಸರ ಅಂತ ಬಂದ್ರೆ ಅದು ವೈಘಾಸ್ಕಿ ಅವರ ಸಿದ್ಧಾಂತ ಆಗಿದೆ. ಆಪ್ಷನ್ ನಂಬರ್ ಸೆಕೆಂಡ್ ಈಸ್ ಕರೆಕ್ಟ್. ವೈಘಾಸ್ಕಿ ಅವರು ಸಾಮಾಜಿಕ ಸಾಂಸ್ಕೃತಿಕ ಸಂರಚನಾ ಸಿದ್ಧಾಂತವನ್ನ ಮಂಡಿಸಿದ್ದಾರೆ. ಸೊ ಅದಕ್ಕಾಗಿ ಈ ಒಂದು ಕ್ವಶನ್ಗೆ ಆನ್ಸರ್ ವೈಘಾಸ್ಕಿ ಆಗಿದೆ. ಸೊ ಪಿಯಾಜೆ ಅವರ ಸಿದ್ಧಾಂತ ಯಾವುದೆಂದ್ರೆ ಬೌದ್ಧಿಕ ಬೆಳವಣಿಗೆ ಹಂತ, ಬ್ರೂನರ್ ಅವರ ಸಿದ್ಧಾಂತ ಯಾವುದೆಂದ್ರೆ ಅನ್ವೇಷಣಾ ಹಂತ, ಕೊಹೆಲ್ಬರ್ಗ್ ಅವರ ಸಿದ್ಧಾಂತ ಯಾವುದೆಂದ್ರೆ ನೈತಿಕ ವಿಕಾಸ ಸಿದ್ಧಾಂತ. ಮುಂದಿನ ಪ್ರಶ್ನೆ, ಬುದ್ಧಿಶಕ್ತಿ ಸಂರಚನೆಯ ಕ್ರಿಯೆಗಳು ವಿಷಯ ವಸ್ತು ಮತ್ತು ಉತ್ಪನ್ನಗಳನ್ನ ಒಳಗೊಳ್ಳುತ್ತದೆ. ಇದನ್ನ ಪ್ರತಿಪಾದಿಸಿದವರು ಆಪ್ಷನ್ ಚಾರ್ಲ್ಸ್ ಪಿಯರ್ಮನ್, ಥಾಂಡೈಕ್ ಇಎಲ್, ಥರ್ಸ್ಟನ್ ಎಲ್ ಗಿಲ್ಫರ್ಡ್. ಇಲ್ಲಿ 3 ಆಯಾಮಗಳನ್ನ ಮಾದರಿಯನ್ನ ಮಂಡಿಸಿದವರು ಗಿಲ್ಫರ್ಡ್ ಅವರು. ಸೊ ಕ್ರಿಯೆ, ವಿಷಯ ವಸ್ತು ಮತ್ತು ಉತ್ಪನ್ನ ಈ 3 ಆಯಾಮಗಳ ಮಾದರಿಯನ್ನ ಮಂಡಿಸಿದವರು ಗಿಲ್ಫರ್ಡ್ ಅವರು. ಸೊ ಇದಕ್ಕೆ ಆನ್ಸರ್ ಗಿಲ್ಫರ್ಡ್. ಮುಂದಿನ ಪ್ರಶ್ನೆ, ಸುಮಾ ಅವಳ ಸ್ನೇಹಿತೆಯ ದುಃಖವನ್ನ ನಿಖರವಾಗಿ ಅರ್ಥೈಸುತ್ತಾಳೆ ಮತ್ತು ಸಮಾಧಾನ ನೀಡುತ್ತಾಳೆ. ಇಲ್ಲಿ ಸುಮಾ ತೋರುತ್ತಿರುವುದು ಆಪ್ಷನ್ಸ್ ಆಧ್ಯಾತ್ಮಿಕ ಬುದ್ಧಿಶಕ್ತಿ, ಸಾಮಾಜಿಕ ಬುದ್ಧಿಶಕ್ತಿ, ಸಂವೇದನಾತ್ಮಕ ಬುದ್ಧಿಶಕ್ತಿ, ನೈತಿಕ ಬುದ್ಧಿಶಕ್ತಿ. ಇಲ್ಲಿ ಸುಮಾ ಏನ್ ಮಾಡ್ತಿದ್ದಾಳೆ ಅಂದ್ರೆ ತನ್ನ ಸ್ನೇಹಿತೆಯ ದುಃಖವನ್ನ ತಿಳ್ಕೊಳ್ತಿದ್ದಾಳೆ, ಅಂದ್ರೆ ಭಾವನೆಗೆ ಸಂಬಂಧಪಟ್ಟಿರುವಂತಹದ್ದು. ಸೊ ಇದಕ್ಕೆ ಆನ್ಸರ್ ಸಂವೇದನಾತ್ಮಕ ಬುದ್ಧಿಶಕ್ತಿ ಆಗಿದೆ. ಮುಂದಿನ ಪ್ರಶ್ನೆ, ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಚಿಂತನಾ ಕ್ರಿಯೆಯನ್ನ ಉದ್ದೀಪನಗೊಳಿಸಲು ಮಾಡಿಸಬಹುದಾದಂತಹ ಚಟುವಟಿಕೆ. ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಚಿಂತನಾ ಕ್ರಿಯೆ ಮನೋಭಾವನೆಯನ್ನ ಉದ್ದೀಪನಗೊಳಿಸುವಂತಹ ಚಟುವಟಿಕೆಯಾಗಿದೆ. ಅದು ಯಾವುದಂತ ಕೇಳಿದ್ದಾರೆ. ಆಪ್ಷನ್ಸ್ ಹೇಳಿಕೆ ರೂಪದ ಲೆಕ್ಕವನ್ನ ಓದುವುದು, ಒಂದು ನಿಸರ್ಗ ದೃಶ್ಯವನ್ನ ವರ್ಣಿಸುವುದು, ಒಂದು ಪದ್ಯವನ್ನ ಪಠಿಸುವುದು, ನಿಯತವಾಗಿ ಕಾಪಿ ಬರೆಯುವುದು. ಇಲ್ಲಿ ಈ ಒಂದು ಕ್ವಶನ್ಗೆ ಯಾವ್ದಾಗುತ್ತೆ ಅಂದ್ರೆ ಆಪ್ಷನ್ ನಂಬರ್ ಸೆಕೆಂಡ್ ಈಸ್ ಕರೆಕ್ಟ್. ಒಂದು ನಿಸರ್ಗ ದೃಶ್ಯವನ್ನ ವರ್ಣಿಸುವುದು. ಚಿಂತನಾ ಮನೋಭಾವನೆಯನ್ನ ಮಾಡ್ಬೇಕಂದ್ರೆ ಮಕ್ಕಳಿಗೆ ಏನ್ ಮಾಡ್ಬೇಕು, ತಾವೇ ಸ್ವತಃ ಯೋಚಿಸಿ ಮಾಡುವಂತಹ ಕಾರ್ಯ ಅಥವಾ ಚಟುವಟಿಕೆಗಳನ್ನ ಕೊಟ್ಟು ಅವರ ಒಂದು ಬುದ್ಧಿಶಕ್ತಿಯನ್ನ ಹೆಚ್ಚಿಸೋದು ಆಗಿದೆ. ಸೊ ಇಲ್ಲಿ ಆನ್ಸರ್ ಒಂದು ನಿಸರ್ಗ ದೃಶ್ಯವನ್ನ ವರ್ಣಿಸೋದು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಹೇಳಿಕೆ ಸತ್ಯವಲ್ಲ. ಆಪ್ಷನ್ಸ್ ವ್ಯಕ್ತಿ ವ್ಯತ್ಯಾಸಗಳಿಗೆ ಅನುವಂಶೀಯತೆ ಮತ್ತು ಪರಿಸರ ಎರಡೂ ಕಾರಣಗಳಾಗಿದೆಯಾ, ಸಮೂಹದ ನಿಯಮಗಳಿಂದ ದೂರ ಸರಿಯುವ ವ್ಯಕ್ತಿಗಳು ಇದ್ದೇ ಇರುತ್ತಾರೆ, ಎಲ್ಲಾ ವಿದ್ಯಾರ್ಥಿಗಳಿಂದ ಏಕರೂಪದ ಯಶಸ್ಸಿನ ಗಳಿಕೆಯನ್ನ ನಿರೀಕ್ಷಿಸಬಹುದು, ಎಲ್ಲಾ ವಿದ್ಯಾರ್ಥಿಗಳು ಒಂದೇ ನಿರ್ದಿಷ್ಟ ಬೋಧನಾ ವಿಧಾನದಿಂದ ಲಾಭ ಪಡೆಯಲಾರರು. ಇಲ್ಲಿ ಯಾವ ಹೇಳಿಕೆ ಸತ್ಯವಲ್ಲ ಅಂತ ಕೇಳ್ತಿದ್ದಾರೆ. ನೋಡಿ, ಎಲ್ಲಾ ವಿದ್ಯಾರ್ಥಿಗಳು ಒಂದೇ ತೆರನಾಗಿರೋದಿಲ್ಲ, ವೈಯಕ್ತಿಕ ಭಿನ್ನತೆಯನ್ನ ಹೊಂದಿರ್ತಾರೆ. ಒಂದು ಮಗು ಇನ್ನೊಂದು ಮಗುವಿನ ಒಂದು ಕಂಪೇರ್ ಮಾಡಿದರೆ ಬಹಳ ಅಜಗಜಾಂತರ ವ್ಯತ್ಯಾಸಗಳನ್ನ ಕಾಣಬಹುದು. ಅದು ಕಲಿಕೆಯಲ್ಲೂ ಆಗಿರ್ಬಹುದು ಅಥವಾ ಇನ್ನುಳಿದ ಚಟುವಟಿಕೆಗಳಲ್ಲೂ ಕಾಣಬಹುದು. ಇಲ್ಲಿ ಒಂದು ತರಗತಿಯಲ್ಲಿರುವಂತಹ ಎಲ್ಲಾ ಮಕ್ಕಳು ಒಂದೇ ತೆರನಾದಂತ ಅಂದ್ರೆ ಒಂದೇ ರೀತಿಯ ಅಂಕಗಳನ್ನ ಪಡೆಯಲು ಸಾಧ್ಯವಿಲ್ಲ. ಸೊ ಅದೇ ತೆರನಾಗಿ ಒಂದು ಮಗು ಸಂಗೀತದಲ್ಲಿ ಪ್ರಾವೀಣ್ಯತೆಯನ್ನ ಪಡೆದಿದ್ರೆ ಇನ್ನೊಂದು ಮಗು ಆಟದಲ್ಲಿ ಪ್ರಾವೀಣ್ಯತೆಯನ್ನ ಪಡೆದಿರುತ್ತೆ. ಸೊ ಇಲ್ಲಿ ಆನ್ಸರ್ ಯಾವುದು ಸತ್ಯವಲ್ಲ ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳಿಂದ ಏಕರೂಪದ ಯಶಸ್ಸಿನ ಗಳಿಕೆಯನ್ನ ನಿರೀಕ್ಷಿಸಬಹುದು ಅಂತ ಕೊಟ್ಟಿದ್ದಾರೆ. ಇದೇ ಸತ್ಯವಲ್ಲ. ಸೊ ವೈಯಕ್ತಿಕ ಭಿನ್ನತೆಯನ್ನ ಕಾಣಬಹುದು ಇಲ್ಲಿ. ಮುಂದಿನ ಪ್ರಶ್ನೆ, ಶಿಕ್ಷಕರೊಬ್ಬರು ಬಾಲಕರನ್ನ ಅವರ ಜ್ಞಾನಕ್ಕಾಗಿ ಮತ್ತು ಬಾಲಕಿಯರನ್ನ ಅವರ ವಿಧೇಯತೆಗಾಗಿ ಹೊಗಳುತ್ತಾರೆ. ಆಪ್ಷನ್ಸ್ ಇಲ್ಲಿ ಶಿಕ್ಷಕರು ಬಾಲಕ ಮತ್ತು ಬಾಲಕಿಯರನ್ನ ಮೌಲ್ಯಮಾಪನ ಮಾಡುತ್ತಿದ್ದಾರೆ, ಬಾಲಕರು ಮತ್ತು ಬಾಲಕಿಯರನ್ನ ಹೋಲಿಸುತ್ತಿದ್ದಾರೆ, ಮನೆಯಲ್ಲಿ ಕಲಿತ ಲಿಂಗಾಧಾರಿತ ಪಾತ್ರಗಳನ್ನ ಪುನರ್ಬಲನಗೊಳಿಸುತ್ತಿದ್ದಾರೆ, ಲಿಂಗ ಪಕ್ಷಪಾತವಲ್ಲದ ರೀತಿಯಲ್ಲಿ ಹೊಗಳುತ್ತಿದ್ದಾರೆ. ಇದಕ್ಕೆ ಆನ್ಸರ್ ಆಪ್ಷನ್ ನಂಬರ್ ಥರ್ಡ್ ಈಸ್ ಕರೆಕ್ಟ್. ಮನೆಯಲ್ಲಿ ಕಲಿತ ಲಿಂಗಾಧಾರಿತ ಪಾತ್ರಗಳನ್ನ ಪುನರ್ಬಲನಗೊಳಿಸುತ್ತಿದ್ದಾರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವುದರ ಸಾಮರ್ಥ್ಯ ಪರೀಕ್ಷೆ ಮಾಡಿ ಮತ್ತು ಹಿಮ್ಮಾಯಿತಿ ಕೊಡುವುದರಿಂದ
ಸಮಗ್ರ ಮೌಲ್ಯಮಾಪನವಾಗುವುದು. ಆಪ್ಷನ್ಸ್: ಜ್ಞಾನಾತ್ಮಕ, ಮನೋಚಾಲಿತ, ಸಂವೇಗಾತ್ಮಕ ಮತ್ತು ಮನೋಚಾಲಿತ, ಜ್ಞಾನಾತ್ಮಕ, ಸಂವೇಗಾತ್ಮಕ ಮತ್ತು ಮನೋಚಾಲಿತ. ಇಲ್ಲಿ ಆಪ್ಷನ್ ನಂಬರ್ 4 ಇಸ್ ಕರೆಕ್ಟ್. ಜ್ಞಾನಾತ್ಮಕ, ಸಂವೇಗಾತ್ಮಕ, ಮನೋಚಾಲಿತ ಇವುಗಳ ಒಂದು ಸಾಮರ್ಥ್ಯವನ್ನ ಪರೀಕ್ಷೆ ಮಾಡಿ ಮತ್ತು ಮಾಹಿತಿ ಕೊಡುವುದರಿಂದ ಸಮಗ್ರ ಮೌಲ್ಯಮಾಪನ ಮಾಡಬಹುದು. ಮುಂದಿನ ಪ್ರಶ್ನೆ: ಶಿಕ್ಷಕರೊಬ್ಬರು ತಮ್ಮ ವಿದ್ಯಾರ್ಥಿಗಳನ್ನ ಪ್ರಸಕ್ತ ಪರೀಕ್ಷಾ ವ್ಯವಸ್ಥೆಯನ್ನ ಪರಾಮರ್ಶಿಸಿ ಅವಗುಣಗಳನ್ನ ಹಾಗೂ ಪರಿಹಾರಗಳನ್ನ ಪಟ್ಟಿ ಮಾಡಲು ಕೇಳಿದರು. ಇದು ವಿದ್ಯಾರ್ಥಿಗಳನ್ನ ಹೀಗೆ ಚಿಂತಿಸುವಂತೆ ಮಾಡುತ್ತದೆ. ಅಂದ್ರೆ ಚಿಂತನಾ ಮನೋಭಾವನೆಯನ್ನ ಉದ್ದೀಪನಗೊಳಿಸುವುದು, ಚಿಂತನೆ ಮಾಡುವಂತೆ ಮಾಡುವುದು. ಆಪ್ಷನ್ಸ್: ಯಾಂತ್ರಿಕವಾಗಿ, ಸೃಜನಶೀಲವಾಗಿ, ವಿಮರ್ಶಾತ್ಮಕವಾಗಿ ಮತ್ತು ಸೂಕ್ತವಾಗಿ. ಇಲ್ಲಿ ಮಕ್ಕಳಿಗೆ ವಿಮರ್ಶಾತ್ಮಕವಾಗಿ ಚಿಂತನೆ ಮಾಡುವಂತೆ ಮಾಡುವುದು ಕರೆಕ್ಟ್ ಆಗಿದೆ. ಮುಂದಿನ ಪ್ರಶ್ನೆ: ವಿಶೇಷ ಅಗತ್ಯವುಳ್ಳ ಮಕ್ಕಳಿಗಾಗಿ ರೂಪಿಸಿರುವ ಸಮನ್ವಯ ಶಿಕ್ಷಣದ ಉಪಯುಕ್ತತೆ. ಮೂಲ ಶಿಕ್ಷಣವನ್ನ ಒದಗಿಸುವುದು, ಸಾಮಾಜಿಕ ಏಕೀಕರಣವನ್ನ ದೃಢಪಡಿಸುವುದು, ಉದಾರತೆಯ ತತ್ವವನ್ನ ಕಾಪಾಡುವುದು, ಸ್ಪರ್ಧಾತ್ಮಕ ಕಲಿಕೆಯನ್ನ ಹೆಚ್ಚಿಸುವುದು. ಇಲ್ಲಿ ಸಮನ್ವಯ ಶಿಕ್ಷಣದ ಉಪಯುಕ್ತತೆ ಅದು ವಿಶೇಷ ಅಗತ್ಯವುಳ್ಳ ಮಕ್ಕಳಿಗಾಗಿ ಅಂತ ಕೇಳಿದ್ರೆ ಅದು ಸಾಮಾಜಿಕ ಏಕೀಕರಣವನ್ನ ದೃಢಪಡಿಸುವುದು. ಆಪ್ಷನ್ ನಂಬರ್ 2 ಇಸ್ ಕರೆಕ್ಟ್. ವಿಶೇಷ ಶಿಕ್ಷಣದಲ್ಲಿ ಶಿಕ್ಷಕರಲ್ಲಿ ನಿರೀಕ್ಷಿಸುವುದು. ಆಪ್ಷನ್: ಸಂಪನ್ಮೂಲತೆ ಮತ್ತು ಸ್ನೇಹ, ಶಿಸ್ತುಬದ್ಧ ಮತ್ತು ಶಾಂತತೆ, ಸಂಪನ್ಮೂಲತೆ ಮತ್ತು ಎಚ್ಚರಿಕೆ, ವಿಷಯ ಪ್ರಭುತ್ವ. ಇಲ್ಲಿ ವಿಶೇಷ ಶಿಕ್ಷಣದಲ್ಲಿ ಶಿಕ್ಷಕರಲ್ಲಿ ನಿರೀಕ್ಷಿಸುವುದು ಏನಂತ ಕೇಳಿದ್ರೆ ಅದು ಸಂಪನ್ಮೂಲತೆ ಮತ್ತು ಎಚ್ಚರಿಕೆ ಅಂತ ಕೊಟ್ಟಿದ್ದಾರೆ ಕೀ ಆನ್ಸರ್ ನಲ್ಲಿ. ಅದು ಆಪ್ಷನ್ ನಂಬರ್ 1 ಆಲ್ಸೋ ಆಗಿರ್ಬೋದು. ಸೊ ಒನ್ಸ್ ಅಗೇನ್ ನೀವು ಚೆಕ್ ಮಾಡ್ಕೊಳ್ಳಿ. ಈ ಒಂದು ಕ್ವಶನ್ ಅನ್ನ ನೀವು ಆನ್ಸರ್ ಯಾವ್ದಂತ ಒಂದು ಸ್ವಲ್ಪ ಪರಿಶೀಲನೆ ಮಾಡಿ. ಒಂದು ಮಗು 69 ಮತ್ತು 96ರ ನಡುವೆ ಗೊಂದಲಗೊಳ್ಳುತ್ತದೆ. ಈ ಅಸಮರ್ಥತೆಯು ಇದರ ಒಂದು ಲಕ್ಷಣ ಆಗಿದೆ. ಅಂದ್ರೆ 69 ಅನ್ನುವ ಬದಲು 96 ಅಂತ ಹೇಳ್ತಿದೆ. ಸೊ ಇದು ಯಾವ ಒಂದು ಕೊರತೆಯ ಲಕ್ಷಣ ಆಗಿದೆ ಅಂತ ಕೇಳ್ತಿದ್ದಾರೆ. ಆಪ್ಷನ್ಸ್: ಡಿಸ್ಲೆಕ್ಸಿಯಾ, ಡಿಸ್ಕ್ಯಾಲ್ಕುಲಿಯಾ, ಡಿಸ್ಗ್ರಾಫಿಯಾ, ಡಿಸ್ಥೇಶಿಯಾ. ಇದು ವಾಚನಕ್ಕೆ ಸಂಬಂಧಪಟ್ಟಂತೆ ಕೊರತೆಯಾಗಿರೋದ್ರಿಂದ ಇದು ಡಿಸ್ಲೆಕ್ಸಿಯಾ ಆಗಿದೆ. ಅಂದ್ರೆ ಓದುವಿನಲ್ಲಿ ಕೊರತೆ. ಮುಂದಿನ ಪ್ರಶ್ನೆ: ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಈ ಕೆಳಗಿನ ಶೈಕ್ಷಣಿಕ ಕ್ರಮಗಳನ್ನ ಒದಗಿಸಬಹುದು. ಆಪ್ಷನ್: ಸಂಪದೀಕೃತ ಚಟುವಟಿಕೆಗಳು, ಪರಿಹಾರಾತ್ಮಕ ಚಟುವಟಿಕೆಗಳು, ಗುಂಪು ಚಟುವಟಿಕೆಗಳು, ಮೂರ್ತ ಚಟುವಟಿಕೆಗಳು. ಇಲ್ಲಿ ಯಾವ ರೀತಿಯಾದಂತಹ ಚಟುವಟಿಕೆಗಳನ್ನ ಕೊಡ್ಬೇಕಂದ್ರೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸಂಪದೀಕೃತ ಚಟುವಟಿಕೆಗಳನ್ನ ಕೊಡಬೇಕು. ಮುಂದಿನ ಪ್ರಶ್ನೆ: ಮಕ್ಕಳು ಸೃಜನಶೀಲರಾಗಿ ಚಿಂತಿಸುವಂತೆ ಪ್ರೋತ್ಸಾಹಿಸಲು ಶಿಕ್ಷಕರಿಗೆ ಈ ಕೆಳಗಿನ ಒಂದು ಸಹಾಯ ಮಾಡುವುದಿಲ್ಲ. ಅಂದ್ರೆ ಸ್ವತಃ ಚಿಂತನೆ ಮಾಡಿ ಆ ಒಂದು ಚಟುವಟಿಕೆಗಳನ್ನ ಮಾಡಿ ಮುಗಿಸುವಂತಹ ಒಂದು ಚಟುವಟಿಕೆ ಆಗಿದೆ. ವಿಷಯ ಕ್ಷೇತ್ರಗಳ ನಡುವೆ ಸಂಬಂಧಿಸುವುದು, ಮಾಹಿತಿಯನ್ನ ಕಂಠಪಾಠ ಮಾಡುವುದು, ಮೆದುಳನ್ನ ಕಾರ್ಯಪಟುತ್ವ ಮಾಡುವುದು, ವಿದ್ಯಾರ್ಥಿಗಳ ಪ್ರಶ್ನೆಯನ್ನ ಪುರಸ್ಕರಿಸುವುದು. ಇಲ್ಲಿ ಸ್ವತಃ ಚಿಂತನೆಯನ್ನ ಮಾಡುವಂತೆ ಪ್ರೋತ್ಸಾಹಿಸಲು ಯಾವ ಒಂದು ಚಟುವಟಿಕೆ ಸಹಾಯ ಮಾಡುವುದಿಲ್ಲ ಅಂತ ಅಂದ್ರೆ ಮಾಹಿತಿಯನ್ನ ಕಂಠಪಾಠ ಮಾಡುವುದು. ಮಕ್ಕಳಲ್ಲಿ ನಾವು ಯಾವ ರೀತಿಯಾಗಿ ಚಿಂತನೆ ಮಾಡುವಂತೆ ಮಾಡಬಹುದು ಅಂದ್ರೆ ವಿಷಯ ಕ್ಷೇತ್ರಗಳ ನಡುವೆ ಸಂಬಂಧಿಸುವುದು, ಮೆದುಳನ್ನ ಕಾರ್ಯಪಟುತ್ವ ಮಾಡುವಂತಹ ತಂತ್ರ, ವಿದ್ಯಾರ್ಥಿಗಳ ಪ್ರಶ್ನೆಯನ್ನ ಪುರಸ್ಕರಿಸುವುದು. ಇವೆಲ್ಲ ಕೂಡ ಚಿಂತನೆ ಮಾಡುವಂತಹ ಒಂದು ಕಾರ್ಯ ಚಟುವಟಿಕೆಗಳಾಗಿವೆ. ಮುಂದಿನ ಪ್ರಶ್ನೆ: ಒಂದು ಮಗು ತನ್ನ ಮನೆಯಿಂದ ಶಾಲೆಗೆ ಇರುವ ರಸ್ತೆ ನಕಾಶೆಯನ್ನ ಬಿಡಿಸಬಲ್ಲದು. ಬ್ರೂನರ್ ಅವರ ಪ್ರಕಾರ ಈ ಚಿಂತನೆಯು ಹೀಗೆಂದು ಪ್ರತಿನಿಧಿಸುವುದು. ಆಪ್ಷನ್ಸ್: ಕ್ರಿಯಾತ್ಮಕ ಮಾರ್ಗ, ಸಾಂಕೇತಿಕ ಮಾರ್ಗ, ಬಿಂಬಾತ್ಮಕ ಮಾರ್ಗ, ಕಲಾತ್ಮಕ ಮಾರ್ಗ. ಇಲ್ಲಿ ರಸ್ತೆ ನಕಾಶೆ ಅಂತ ಹೇಳಿದ್ದಾರೆ. ಸೊ ರಸ್ತೆ ನಕಾಶೆ ಚಿತ್ರ ಈ ರೀತಿಯಾಗಿ ಬಂದ್ರೆ ಅದು ಬಿಂಬಾತ್ಮಕ ಮಾರ್ಗ ಆಗಿದೆ. ಮಕ್ಕಳಲ್ಲಿನ ಅಸಮರ್ಪಕವಾದ ವರ್ತನೆಯನ್ನ ಇದರ ಮೂಲಕ ತೆಗೆಯಬಹುದು. ಆಪ್ಷನ್ಸ್: ಧನಾತ್ಮಕ ಪುನರ್ಬಲನ, ಋಣಾತ್ಮಕ ಪುನರ್ಬಲನ, ಮೌಲ್ಯಮಾಪನ, ಬಾಹ್ಯ ಪ್ರೇರಣೆ. ಮಕ್ಕಳಲ್ಲಿರುವಂತ ಬ್ಯಾಡ್ ಬಿಹೇವಿಯರ್ಸ್, ಕೆಟ್ಟ ವರ್ತನೆಗಳನ್ನ ತೆಗೆದು ಹಾಕ್ಬೇಕಂದ್ರೆ ಅಲ್ಲಿ ಋಣಾತ್ಮಕ ಪುನರ್ಬಲನವನ್ನ ಮಾಡಬೇಕಾಗುತ್ತೆ. ಮುಂದಿನ ಪ್ರಶ್ನೆ: 4 ವಿದ್ಯಾರ್ಥಿಗಳು ಒಬ್ಬ ಶಿಕ್ಷಕರೊಂದಿಗೆ ಒಂದು ಪಠ್ಯ ಲೇಖನವನ್ನ ಚರ್ಚಿಸುತ್ತಾ ಪರಿಣಾಮಕಾರಿ ಗ್ರಹಣಯುಕ್ತ ಓದುಗಾರಿಕೆಯನ್ನ ತೋರಿದರು. ಇದು ಈ ಕೆಳಗಿನವರ ಉದಾಹರಣೆಯಾಗಿದೆ. ಆಪ್ಷನ್ಸ್: ಒಳನೋಟ ಪೂರ್ಣ ಕಲಿಕೆ, ಸಹಕಾರಿ ಕಲಿಕೆ,
ಮುಸಂಘಟಕಗಳ ಮಾದರಿ ಬೋಧನೆ ಮಾರ್ಗದರ್ಶಿತ ಅನ್ವೇಷಣೆಯಾಗಿದೆ. ಇದಕ್ಕೆ ಆನ್ಸರ್ ಸಹಕಾರಿ ಕಲಿಕೆಯಾಗಿದೆ. ಮುಂದಿನ ಪ್ರಶ್ನೆ, ಕಲಿಕಾ ಕೇಂದ್ರಿತ ಶಿಕ್ಷಣವನ್ನ ಸೃಷ್ಟಿಸಲು ಶಿಕ್ಷಕನಲ್ಲಿರಬೇಕಾದ ಅತಿ ಮುಖ್ಯ ಸಾಮರ್ಥ್ಯ. ಆಪ್ಷನ್ಸ್: ದಾಖಲೆಗಳ ನಿರ್ವಹಣೆ, ಪರೀಕ್ಷೆಗಳನ್ನ ನಡೆಸುವುದು, ಪರಿಣಾಮಕಾರಿ ಮಂಡನ ಪ್ರಸ್ತುತೀಕರಣ ಕೌಶಲ್ಯಗಳು, ಸಭೆಗಳನ್ನ ಏರ್ಪಡಿಸುವುದು. ಆಪ್ಷನ್ ನಂಬರ್ 3 is correct for this question. ಮುಂದಿನ ಪ್ರಶ್ನೆ, ವಿದ್ಯಾರ್ಥಿಗಳಲ್ಲಿ ಅನ್ವೇಷಣಾ ಕಲಿಕೆಯನ್ನ ಉತ್ತೇಜಿಸುವಾಗ ಶಿಕ್ಷಕರು ಇದನ್ನ ಮಾಡಬಾರದು. ಪರಿಕಲ್ಪನೆಗೆ ಉದಾಹರಣೆಗಳನ್ನ ನೀಡುವುದು, ವಿದ್ಯಾರ್ಥಿಗಳಿಗೆ ಸಮಸ್ಯೆಯೊಂದನ್ನ ನೀಡುವುದು, ಒಳನೋಟದಿಂದ ಊಹೆಗಳನ್ನ ಮಾಡಲು ಉತ್ತೇಜಿಸುವುದು, ಸಮಸ್ಯೆಯನ್ನ ಹೇಗೆ ಪರಿಹರಿಸುವುದೆಂದು ವಿವರಿಸುವುದು. ಇಲ್ಲಿ ಯಾವುದು ಮಾಡಬಾರ್ದಂತ ಕೇಳಿದ್ದಾರೆ. ಸಮಸ್ಯೆಯನ್ನ ಹೇಗೆ ಪರಿಹರಿಸುವುದೆಂದು ವಿವರಿಸುವುದು. ಮಕ್ಕಳು ಸ್ವತಃ ಮಾಡ್ಲಿಕ್ಕೆ ಅವರಿಗೆ ಪ್ರೋತ್ಸಾಹ ಮಾಡ್ಬೇಕು ಹೊರತು ನಾವೇ ಅವರಿಗೆ ಪರಿಹಾರವನ್ನ ಹೇಗೆ ಮಾಡ್ಬೇಕಂತ ವಿವರಿಸುವುದಲ್ಲ. ಸೊ ಆನ್ಸರ್ ಇಸ್ ಆಪ್ಷನ್ ನಂಬರ್ 4 is correct. ಮುಂದಿನ ಪ್ರಶ್ನೆ, ಅವಮಾನ ಭಾವನೆಯ ಒಂದು ಮಗು ತನ್ನ ಅಲ್ಪ ಸಾಧನೆಗೆ ಕೋಪಗೊಳ್ಳುವುದು ಮತ್ತು ಪೋಷಕರಿಗೆ ನಿರಾಶೆಗೊಳಿಸಿದ್ದಕ್ಕಾಗಿ ಕ್ಷಮಾಭಾವನೆಗೊಳ್ಳುತ್ತದೆ. ಇದು ಸೂಚಿಸುವುದು ಮಗುವಿನ ಒಂದು ತಾರ್ಕಿಕ ಚಿಂತನೆಯನ್ನ, ಸಂವೇಗಾತ್ಮಕ ಪರಿಪಕ್ವತೆಯನ್ನ, ನೈತಿಕ ಪಕ್ವತೆಯನ್ನ, ಕರ್ತವ್ಯದತ್ತ ಅಲಕ್ಷ್ಯವನ್ನ. ಇದಕ್ಕೆ ಆನ್ಸರ್ ಸಂವೇಗಾತ್ಮಕ ಪರಿಪಕ್ವತೆಯಾಗಿದೆ. ಕಲಿಕೆಗಾಗಿ ಅಭಿಪ್ರೇರಣೆಯು ಗುರಿ ಕೇಂದ್ರಿತವಾಗಿರುವುದಕ್ಕೆ ಬದಲಾಗಿ ಕಾರ್ಯಕೇಂದ್ರಿತವಾಗಿರಬೇಕು, ಏಕೆಂದರೆ ಇದು ಗಮನವನ್ನ ಬದಲಿಸುತ್ತದೆ, ಉತ್ತಮ ಕಾರ್ಯನಿರ್ವಹಣೆಗೆ ಪ್ರೇರೇಪಿಸುತ್ತದೆ, ಬಹುಮಾನವನ್ನ ಗಳಿಸುತ್ತದೆ, ಇತರರೊಡನೆ ಹೋಲಿಸುತ್ತದೆ. ಇಲ್ಲಿ ಆನ್ಸರ್ ಉತ್ತಮ ಕಾರ್ಯನಿರ್ವಹಣೆಗೆ ಪ್ರೇರೇಪಿಸುತ್ತದೆ. ಮುಂದಿನ ಪ್ರಶ್ನೆ, ಒತ್ತಡಕ್ಕೊಳಗಾಗಿರುವ ಮಗುವಿಗೆ ಶಿಕ್ಷಕರು ಮತ್ತು ಪೋಷಕರು ಹೀಗೆ ಮಾಡಲು ಸಹಾಯ ಮಾಡಬಹುದು. ವಿಶ್ರಾಂತಿ ಮತ್ತು ಚಟುವಟಿಕೆಗಳ ನಡುವೆ ಸಮತೋಲನ, ಕೊರತೆಗಳನ್ನ ಕಡೆಗಣಿಸುವುದು, ಸವಾಲುಗಳನ್ನ ಒಪ್ಪಿಕೊಳ್ಳುವುದು, ಕೆಲಸದಿಂದ ಹಿಂದೆಗೆಯುವುದು. ಇಲ್ಲಿ ಆನ್ಸರ್ ವಿಶ್ರಾಂತಿ ಮತ್ತು ಚಟುವಟಿಕೆಗಳ ನಡುವೆ ಸಮತೋಲನ. ಮುಂದಿನ ಪ್ರಶ್ನೆ, 5ನೇ ತರಗತಿಯ ವಿದ್ಯಾರ್ಥಿಯು ಓದಲು ಅನುತ್ತೀರ್ಣನಾದಾಗ ಶಿಕ್ಷಕರು ಆಯ್ಕೆ ಮಾಡಬೇಕಾದುದು. ಆಪ್ಷನ್ಸ್: ರೂಪನಾತ್ಮಕ ಮೌಲ್ಯಮಾಪನ, ಸಂಕಲನಾತ್ಮಕ ಮೌಲ್ಯಮಾಪನ, ಪ್ರಜ್ಞಾನಿಕ ಓರೆ, ನೈದಾನಿಕ ಓರೆ. ಇಲ್ಲಿ ನೈದಾನಿಕ ಓರೆ ಅಂದ್ರೆ ಡಯಾಗ್ನೋಸ್ಟಿಕ್ ಟೆಸ್ಟ್ ಅನ್ನ ಮಾಡಬೇಕಾಗುತ್ತೆ. ಶೈಕ್ಷಣಿಕ ಸಾಧನೆಯಲ್ಲಿ ದುರ್ಬಲವಾಗಿರುವಂತಹ ವಿದ್ಯಾರ್ಥಿ ಉತ್ತಮ ಕ್ರೀಡಾಪಟುವಾಗುತ್ತಾನೆ. ಇದು ಈ ರಕ್ಷಣಾ ತಂತ್ರಕ್ಕೆ ಉದಾಹರಣೆಯಾಗಿದೆ. ಅಂದ್ರೆ ಪ್ರಕ್ಷೇಪಣೆ, ತರ್ಕಸಮ್ಮತವಾಗಿಸುವಿಕೆ, ತಾದಾತ್ಮ್ಯ, ಪರಿಹಾರ. ಇಲ್ಲಿ ಬದಲಿ ಪರಿಹಾರವನ್ನ ಹುಡುಕೋದು. ಒಂದು ಕ್ಷೇತ್ರದಲ್ಲಿ ನಾವು ಮಾಡದೇ ಇರುವಂತಹ ಸಾಧನೆಯನ್ನ ಮತ್ತೊಂದು ಕ್ಷೇತ್ರದಲ್ಲಿ ಮಾಡಿ ತೃಪ್ತಿಯನ್ನ ಪಡೆದುಕೊಳ್ಳುವುದು ಈ ಒಂದು ಪರಿಹಾರ ಮುಖಾಂತರ ಆಗಿದೆ. ಸೊ ಇದಿಷ್ಟು ಇವತ್ತಿನ ಸೆಷನ್ ಆಗಿದ್ದು, ಮುಂದಿನ ಒಂದು ಸೆಷನ್ ಅಲ್ಲಿ ಮತ್ತಷ್ಟು ಮಾಹಿತಿಯನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ ನ ಕಂಪ್ಲೀಟ್ ಮಾಡ್ತಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.